ಹಬ್ಬ ಅವರ ಜೊತೆ ನಾನು ತೆಗೆಸ್ಕೊಂಡಿದ್ದು ಅಕ್ಟೋಬರ್ 29ನೇ ತಾರೀಕು 2021ನೇ ಇಸ್ವಿಲಿ ತೆಗೆಸ್ಕೊಂಡಿದ್ದು ಫೋಟೋ ಸರ್. ಇದು ಕೊನೆಯ ಹುಟ್ಟಿದಬ್ಬದು. ಅವರು ತುಂಬಾ ರಶ್ ಇತ್ತು ಸರ್ ಅವತ್ತು. ಅವ್ರ ಮನೆ ಮುಂದೆ ತೆಗೆದಿದ್ದು ಫೋಟೋ. ತುಂಬಾ ರಶ್ ಇದ್ದಿದ್ರಿಂದ ಮಾತಾಡಕ್ಕಾಗಲಿಲ್ಲ. ಅದು ಬಿಟ್ರೆ ನನ್ನ ಹತ್ರ ಬೇರೆ ಟೈಮಲ್ಲಿ ತೆಗೆದ ಫೋಟೋಗಳು ನಾನು ಆಗ್ಲೇ ನಿಮಗೆ ತೋರಿಸಿದ್ದೀನಿ, ಎಲ್ಲ ಇದಾವೆ ಸರ್. ನಾನು ಪ್ರತಿ ವರ್ಷ ನಾನು ಅಣ್ಣವ್ರು ಇದ್ದಾಗಲೂ ಅಷ್ಟೇನೆ, ಅವ್ರ ಪ್ರತಿ ಹುಟ್ಟಿದಬ್ಬಕ್ಕೂ ನಾನು ಮಿಸ್ ಮಾಡ್ತಿರ್ಲಿಲ್ಲ. ಕೊನೆ ಹುಟ್ಟಿದಬ್ಬ ಅಣ್ಣವ್ರದ್ದು, ಕೊನೆ ಹುಟ್ಟಿದಬ್ಬ ನನ್ನ ಹತ್ರ ಇದೆ ಸರ್ ಫೋಟೋ. ರಾಜ್ಕುಮಾರ್ ಸರ್ದು ಕೊನೆ ಹುಟ್ಟಿದಬ್ಬ ಇಲ್ಲಿದ್ದಾರೆ ನೋಡಿ ಸರ್. ರಾಜ್ಕುಮಾರ್ ಸರ್ ಕೊನೆ ಹುಟ್ಟಿದಬ್ಬದಕ್ಕೂ ನಾನು ಭಾಗಿಯಾಗಿದ್ದೀನಿ. ಅಪ್ಪು ಸರ್ ಕೊನೆ ಹುಟ್ಟಿದಬ್ಬಕ್ಕೂ ನಾನು ಭಾಗಿಯಾಗಿದ್ದೀನಿ. ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ತೀನಿ. ನಾನು ನನ್ನಂತ ಅಭಿಮಾನಿಗಳಿಗೆ ಅಪ್ಪು ಸರ್ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಜೈ ಅಪ್ಪು ಬಾ ಸರ್, ಜೈ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ, ದೊಡ್ಡ ಮನೆ ಕುಟುಂಬಕ್ಕೆ ಜಯವಾಗಲಿ ಸರ್. ನಾವು ಬಾದಾಮಿಯಿಂದ ಬಂದಿದ್ದೀವಿ ಸರ್. ಆದ್ರೆ ಪುನೀತ್ ರಾಜ್ಕುಮಾರ್ ಸರ್ ಕಳ್ಕೊಂಡಿದ್ದು ನಮಗೆ ಬಹಳ ನೋವಿನ ಸಂಗತಿ ಸರ್. ಅದು ಇನ್ನೊಂದು ಏನಂದ್ರೆ ದೊಡ್ಡ ಮನೆ ಕಳಸನೇ ಕಳಚಿ ಬಿದ್ದಂತಾಗಿ ಬಿಟ್ಟಿದೆ ಸರ್. ಇವಾಗ ಕರ್ನಾಟಕದ ಕಿರೀಟನೇ ಇಲ್ಲ ಸರ್. ಈಗ ಆ ಮೆಟ್ಟಿಗೆ ಬೆಳೆದು ನಿಂತಿದೆ ಸರ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೇ ಸ್ವಲ್ಪ ಜಾಸ್ತಿ ಅಭಿಮಾನಿಗಳು ಹೊಂದಿದವರು ಸರ್. ಹೊಳ್ಳಿ ಅವರು ಎಷ್ಟೋ ಜನರಿಗೆ ಬಹಳ ಸಹಾಯ ಮಾಡಿದ್ದಾರೆ ಸರ್. ಅವರು ನಮ್ಮಂತ ಅಂಗವಿಕಲರಿಗೆ ಆತು, ಹೊಳ್ಳಿ ಇವು ದೀನ ದಲಿತರಿಗೆ ಎಷ್ಟೋ ಜನರಿಗೆ ಆಸರೆ ಆಗಿದ್ದಾರೆ ಸರ್. ಅವರು ಇನ್ನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡ ಶಬ್ದಗಳೇ ಸಾಲಲ್ಲ ಸರ್. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ಅವ್ರದ್ದು ಏನ್ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ನಮ್ಗೆ ಅವ್ರು ಕಳ್ಕೊಂಡಿದ್ದಕ್ಕ ಸರ್. ನಿನ್ನೆ ನೈಟ್ ಬಂದಿದ್ದೀವಿ ಸರ್. ಇಲ್ಲೇ ಬಂದಿರೋದು ಬೆಳಗ್ಗೆ ಬಂದಿದ್ದೀವಿ ಸರ್. ಇವತ್ತು ಬೆಳಗ್ಗೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹೆಸರು ಹನುಮಂತು ಅಂತ, ಶಿರಾದಿಂದ. ಅಪ್ಪು ಸರ್ ಅಂದ್ರೆ ನಮ್ಮ 4 ವರ್ಷದಿಂದ ಕಳ್ಕೊಂಡು ತುಂಬಾ ನೋವಾಗಿದೆ. ಇವತ್ತು ಪುಣ್ಯತಿಥಿಗೋಸ್ಕರ ನಾವು ಬಂದಿದ್ದೀನಿ, ನೋಡ್ಬೇಕು ಅಂತ ಬಂದಿದ್ದೀನಿ. ಆದ್ರೆ ದಯವಿಟ್ಟು ಜನಗಳು ಸಿಕ್ಕಾಪಟ್ಟೆ, ಆದ್ರೆ ನನ್ನ ಕೈಯಾಗ ನೋಡಕ್ ಆಗಲ್ಲ, ಕಣ್ಣಿಲ್ಲ. ಆದ್ರೆ ನಮ್ಮ ಅಪ್ಪು ಬಾಸು ಒಂದ್ಸಲಿ ಮಾತಾಡಿದ್ದೆ ಅವ್ರ ಹತ್ರ. ನಾನು ಸಲಿ ಬಾ ಅಂತ ಕರೆದಿದ್ರು, ಅವಾಗ ನಾನು ಬರಕ್ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಪ್ಪು ಸರ್ ಈ ಸತಿ ಪೂಜೆ ಮಾಡ್ಕೊಂಡೋಗನಂತ ಬಂದಿದ್ದೀನಿ ಶಿರಾದಿಂದ. ಅಪ್ಪು ಸರ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಬಸ ಬೆಳಕಂದು. ಸರ್ ಬರಲ್ಲ ಸರ್. ದಾವಣಗೆರೆ ತಾಲೂಕ್ ಬೋರ್ನುಣ್ಣಳ್ಳಿ ಗ್ರಾಮದಿಂದ ಬಂದಿವಿ ಸರ್. ಅಪ್ಪು ಬಹಳ ಅಜರಾಮರ. ಅವರು ಮಾಡಿರ್ತಕ್ಕಂತ ಸಾಧನೆ ಬಹಳ ಇದು ಮೆಚ್ಚುಗೆ ಆಗೈತ್ರಿ ನಮಗೆ. ನಾವು ಅವರು ಮದದಲ್ಲಿದ್ದಲ್ಲ ಅವರು ಬಹಳ ಅಭಿಮಾನಿಗಳು. ಈಗಲೂ ನಾವು ಅವ್ರದ್ದು ನೆನೆಸ್ಕೊಳ್ತಾ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಅವ್ರ ಹುಟ್ಟಿದಬ್ಬ ಮತ್ತು ಅವರ ಪುಣ್ಯಸ್ಮರಣೆಯನ್ನು ಈಗಲೂ ನಾವು ನಮ್ಮ ಊರಲ್ಲೂ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಇಲ್ಲಿಗೂ ಬಂದು ಹೋಗ್ತಾ ಇದ್ದೇವೆ ಸರ್. ವರ್ಷ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾವು ಈಗಲೂ ನಾವು ಬಯಸ್ತಾ ಇದ್ದೇವೆ ಸರ್. ಸಿನಿಮಾ ಅವ್ರು ಮಾಡಿರೋ ಎಲ್ಲವೂ ಇಷ್ಟ ಆಯ್ತಾವ ಸರ್. ಯಾವ ಪಿಕ್ಚರ್ ಇಂತ ಯಾವ ಅನ್ನಂಗಿಲ್ಲ, ತುಂಬಾ ಇಷ್ಟ ಆಗಿದೆ ಸರ್. ರಾಜ್ಕುಮಾರ, ದೊಡ್ಡ ಮನೆ ಹುಡುಗ, ಅವೆಲ್ಲ ಫುಲ್ ನಮಗೆ ಯಾವ ಇದಾಗ್ತಾ ಇಲ್ಲ ಸರ್. ಮಾಡಿರೋ ಎಲ್ಲ ಒಳ್ಳೆ ಇದನ್ನ ಮಾಡಿದ್ರು.